ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಗಲಭೆ ಸಂಬಂಧ 10 ಮಂದಿ ಆರೋಪಿಗಳ ಬಂಧನ ಆಗಿದೆ. ಜನಾರ್ದನ ರೆಡ್ಡಿ ಹಾಗೆ ಭರತ್ ರೆಡ್ಡಿ ಇಬ್ಬರ ಬೆಂಬಲಿಗರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಚುರುಕಾಗಿ ಸಾಗ್ತಾ ಇದೆ. ಅರೆಸ್ಟ್ ಆಗಿರುವಂತಹ 10 ಮಂದಿಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಿದಂತಹ ನಂತರದಲ್ಲಿ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕೆ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ನಾರಾ ಭರತ್ ರೆಡ್ಡಿಯ 3 ಗನ್ಮ್ಯಾನ್ಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಆ ಗನ್ಮ್ಯಾನ್ಗಳಿಗೂ ಕೂಡ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. ಆ ಮೆಡಿಕಲ್ ಚೆಕಪ್ ಬಳಿಕ ಎಲ್ಲ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. 10 ಜನ ಆರೋಪಿಗಳಿಗೆ ಸತತ 1 ಗಂಟೆಯ ಕಾಲ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಲಾಯಿತು. 10 ಜನ ಕಾಂಗ್ರೆಸ್ ಕಾರ್ಯಕರ್ತರು, ಉಳಿದಂತಹ ಬಿಜೆಪಿಯ ಕಾರ್ಯಕರ್ತರನ್ನ ಬಳ್ಳಾರಿ ಗ್ರಾಮಾಂತರ ಠಾಣೆಗೆ ಕರೆಸಿ ಅಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಈ 10 ಜನ ಬ್ರೂಸ್ಪೇಟೆ ಠಾಣೆಯಲ್ಲಿ ಇವರನ್ನ ವಿಚಾರಣೆ ಮಾಡಲಾಗ್ತಾ ಇತ್ತು. ವಿಚಾರಣೆಯ ಬಳಿಕ ಈಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬರಲಾಗಿತ್ತು. ಸುಮಾರು 1 ಗಂಟೆಗಳ ಕಾಲ 10 ಜನ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಆ ಮೆಡಿಕಲ್ ಟೆಸ್ಟ್ ನ ಬಳಿಕ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಂಧಿತರು ಯಾರ್ಯಾರು 10 ಜನ, ಅವರ ಹೆಸರು ಹಾಗೆ ವಯಸ್ಸನ್ನ ಗಮನಿಸ್ತಾ ಇದ್ದೀರಿ. 25 ವರ್ಷದ ಕಾರ್ತಿಕ್, 28 ವರ್ಷದ ಮುಕ್ಕಣ್ಣ, 24 ವರ್ಷದ ಇನಾಯತುಲ್ಲಾ, ಹಾಗೆ 20 ವರ್ಷದ ರಾಜು, 22 ವರ್ಷದ ಮುಸ್ತಫಾ, 30 ವರ್ಷದ ಶ್ರೀಕಾಂತ್, 35 ವರ್ಷದ ಮೊಹಮ್ಮದ್ ರಸೂಲ್, 38 ವರ್ಷದ ಬಾಬು, ಹಾಗೆ 38 ವರ್ಷದ ವೆಂಕಟೇಶ್, 25 ವರ್ಷದ ಮಾಬಾಷಾ. ಈ 10 ಜನ ಈಗ ಗಲಭೆ, ಆ ದಾಂಧಲೆ ನಡೆಯುತ್ತಲ್ಲ, ಆ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆದಂತಹ ನಾರಾ ಭರತ್ ರೆಡ್ಡಿಯವರ ಬೆಂಬಲಿಗರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ಮಂದಿಯನ್ನ ಅರೆಸ್ಟ್ ಮಾಡಿ ಈಗ ಮೆಡಿಕಲ್ ಟೆಸ್ಟ್ ನ ಬಳಿಕ 1 ಗಂಟೆಗಳ ಕಾಲ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಯಿತು. ಅದಾದ ನಂತರ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗಿದೆ.